ಸರ್ ನಾನು ಮೈಸೂರಿಂದ ಬರ್ತಾ ಇದ್ದೀನಿ ಸರ್. ಮೈಸೂರಿಂದ ಎಷ್ಟು ದೂರ ಆಗುತ್ತೆ ಇಲ್ಲಿಂದ? ಸರ್ ಮೈಸೂರು 70ರಿಂದ 75 ಕಿಲೋಮೀಟರ್ ಆಗುತ್ತೆ. 70ರಿಂದ 75 ಹೌದು ಸರ್. ರೋಡೇನರಸೀಪುರದಿಂದ. ಓಕೆ, ಅಂದ್ರೆ ಇದೇ ಎಲೆಕ್ಟ್ರಿಕ್ ಗಾಡಿಲೇ ಬಂದ್ರಾ? ಎಲೆಕ್ಟ್ರಿಕ್ ಗಾಡಿ ಬಂದಿದೆ ಸರ್. ಅಂದ್ರೆ ಅಲ್ಲಿಗೆ ಹೋಗಿ ಚಾರ್ಜ್ ಮಾಡ್ಕೊಂಡು ಆಮೇಲೆ ಬಂದಿದ್ದ? ಇಲ್ಲ ನಾನು ರೋಡೇನರಸೀಪುರ ಒಂದ್ಸರಿ ಚಾರ್ಜ್ ಮಾಡ್ಕೊಂಡ್ರೆ ಅಪ್ ಅಂಡ್ ಡೌನ್ ಹೋಗ್ಬಿಟ್ಟು ಬರ್ತೀನಿ ಸರ್ ಡೈಲಿ. ಈಗ ಅದು ಆಯ್ ಪೂಜೆಗೋಸ್ಕರ ಈಗ ಈ ಗಾಡಿ 39,999ಕ್ಕೆ ಬಿಟ್ಟಿದೀವಿ. ಅಂದ್ರೆ 150 ಕಿಲೋಮೀಟರ್ 150 ಕಿಲೋಮೀಟರ್ ಕೊಡ್ತೈತೆ ಸರ್. ಓಕೆ, ಅಂದ್ರೆ ಎಷ್ಟು ಬರುತ್ತೆ ಅಂತ ಹೇಳಿದ್ರು ಮೈಲೇಜ್? ಸರ್ 150 ಬರುತ್ತೆ ಅಂತ ಕಂಪ್ನಿ ಹೇಳಿದ್ರು. ಈಗ ಆಲ್ರೆಡಿ ಕೊಡ್ತಾ ಇದೆ ಸರ್, 150 ಪಕ್ಕ ಕೊಡ್ತೈತೆ. ನಾನು ಡೈಲಿ ಅಪ್ ಅಂಡ್ ಡೌನ್ ಮಾಡೋದ್ರಿಂದ ಒಂದ್ಸರಿ ಚಾರ್ಜ್ ಮಾಡ್ಕೊಂಡು ಡೈಲಿ ಓಡಾಡ್ತಾ ಇದ್ದೀನಿ. 1 ತಿಂಗಳಿಂದ ಓಡಾಡ್ತಾ ಇದ್ದೀನಿ ಗಾಡಿಲಿ. ಪಕ್ಕ 150 ಕೊಡ್ತೈತೆ ಸರ್ ಗಾಡಿ. 1 ತಿಂಗಳಿಂದ ಇದೇ ಗಾಡಿಲಿ ಓಡಾಡ್ತಾ ಇರೋದು. ಮೊದಲು ಯಾವ ಗಾಡಿ ಯೂಸ್ ಮಾಡ್ತಾ ಇದ್ರಿ? ಸರ್ ಹೋಂಡಾ ಆಕ್ಟಿವಾ ಗಾಡಿ ಯೂಸ್ ಮಾಡ್ತಿದ್ದೆ. ಓಕೆ, ಅದು ಪೆಟ್ರೋಲ್ ಗಾಡಿ. ಸೊ ಎಷ್ಟು ಖರ್ಚಾಗ್ತೈತೆ ಇದಕ್ಕೆ? ಸರ್ ಡೈಲಿ 300-350 ರೂಪಾಯಿ ಖರ್ಚಾಗುತ್ತೆ ಸರ್. ಸೊ ಪೆಟ್ರೋಲ್ ಗಾಡಿ ಆಗಿರೋದ್ರಿಂದ ಖರ್ಚಾಗ್ತೈತೆ. ಸೊ ಇವಾಗ 350 ರೂಪಾಯಿ ಉಳಿಸ್ತಾ ಇದ್ದೀರಾ? 350 ರೂಪಾಯಿ ಖಂಡಿತ ಉಳಿತೈತೆ. ಆಲ್ಮೋಸ್ಟ್ 10,000 ಉಳಿಸ್ತಿದ್ರಲ್ಲ ಸರ್? ತಿಂಗಳು 10,000 ಖಂಡಿತ ಉಳಿತೈತೆ ಸರ್. ತಿಂಗಳು 10,000 ಖಂಡಿತ ಉಳಿಸ್ತಾ ಇದ್ದೀನಿ. ಅಂದ್ರೆ ಹೆಂಗ್ ಧೈರ್ಯ ಮಾಡಿ ಎಲ್ಲಿವರೆಗೂ ತಗೊಂಡ್ರಿ ಅಂತ ನಿಮಗೆ? ಸರ್ ನಾನು ಫಸ್ಟ್ ನಮ್ಮ ಫ್ರೆಂಡ್ ಯಾರೋ ನನಗೆ ಸಜೆಸ್ಟ್ ಮಾಡಿದ್ರು, ಅಲ್ಲಿ ಎಲೆಕ್ಟ್ರಿಕ್ ಗಾಡಿ 150 ಕಿಲೋಮೀಟರ್ ಕೊಡ್ತಂತ ಮಗ ವಿಸಿಟ್ ಮಾಡೋದು ಸರಿ ಅಂತಂದ್ರು. ಆಕ್ಚುಲಿ ನಾನು ಯೋಚನೆ ಮಾಡಿದೆ, ಡೈಲಿ 100-350 ರೂಪಾಯಿ. ಅದರಿಂದ ಯೋಚನೆ ಮಾಡಿದೆ, ಹೋಗ್ಬಿಟ್ಟು ಶೋರೂಮ್ ವಿಸಿಟ್ ಮಾಡಿದೆ. ವಿಸಿಟ್ ಮಾಡ್ಬಿಟ್ಟು ಕೇಳಿದೆ, ಸರ್ ಪಕ್ಕ ಕೊಡುತ್ತೆ ಸರ್ ಅಂತಂದ್ರು. ಪಕ್ಕ 150 ಕೊಡ್ತದೆ ಮೈಲೇಜ್ ಅಂದ್ಬಿಟ್ಟು ಅವ್ನು ಧೈರ್ಯ ಮಾಡಿ ಗಾಡಿ ತಗೊಂಡೆ ಸರ್. ಇದು ನೋಡೋ ಎಲೆಕ್ಟ್ರಿಕ್ 350 ರೂಪಾಯಿ ಲೋನ್ಗಿನಾದ್ರೆ ಅದೇ ದುಡ್ಡು ಲೋನ್ ಕಟ್ಕೋಬೋದು ಅಂದ್ಬಿಟ್ಟು ತಗೊಂಡೆ ಗಾಡಿನ. ತಗೊಂಡು ಹೋದೆ, ಒಂದ್ಸರಿ ಮೈಸೂರು ಧೈರ್ಯ ಮಾಡಿ ಹೋದೆ. ಫುಲ್ ಚಾರ್ಜ್ ಮಾಡಿ ಮೈಸೂರಿಗೆ ಹೋದೆ. ಅಲ್ಲಿ ಹೋದ್ರೆ ಇನ್ನೂ 40% ಮಾತ್ರ ಬ್ಯಾಟ್ರಿ ಖಾಲಿ ಆಗಿತ್ತು. ಆಮೇಲೆ ಕೆಲಸ ಎಲ್ಲ ಮುಗಿಸ್ಕೊಂಡು ಮತ್ತೆ ಹೊರಟೆ ಫುಲ್ ನರಸೀಪುರ ಬಂದಾಗ ನರಸೀಪುರ ಕರೆಕ್ಟಾಗಿ ಬಂತು. ಇಲ್ಲೂ ಒಂದು 7 ಕಿಲೋಮೀಟರ್ ಓಡಾಡಿದೆ ಟೌನಲ್ಲಿ. ಚಾರ್ಜರ್ ತಗೊಂಡು 8 ಟೈಮ್ ಚಾರ್ಜರ್ ಗಾಡಿ ಇರುತ್ತೆ. ಅದರಿಂದ ಫಸ್ಟ್ ಟೈಮ್ ಅಲ್ವಾ ಅಂದ್ಬಿಟ್ಟು ತಗೊಂಡು ಈಗ ಚಾರ್ಜರ್ಗೆ ಏನು ತಗೋಯ್ತಿಲ್ಲ. ಪಕ್ಕ ಬರುತ್ತೆ ಅಂತ ಗೊತ್ತಲ್ಲ ನನಗೀಗ. ಅದರಿಂದ ಚಾರ್ಜರ್ ಏನು ತಗೋಯ್ತಿಲ್ಲ ಸರ್. ಹೆಂಗೆ ವರ್ತ್ ಅನ್ಸುತ್ತೆ ಗಾಡಿ? ಸರ್ ಬರ್ತದೆ ಸರ್. ನಾವು ಕೊಡೋ ದುಡ್ಡಿಗೆ ಏನು ಮೋಸ ಇಲ್ಲ ಸರ್. ತಿಂಗಳಿಗೆ 10,000 ಉಳಿಸ್ತಾ ಇದ್ರಲ್ಲ? ತಿಂಗಳಿಗೆ 10,000 ಖಂಡಿತ ಸರ್. ಖಂಡಿತ 10,000 ಆರಾಮಾಗಿ ಉಳಿಸ್ಬೋದು. ಸರ್ವಿಸ್ ಎಲ್ಲ ಹೆಂಗೆ ಸರ್? ಸರ್ವಿಸ್ 4 ಸರ್ವಿಸ್ ಫ್ರೀ ಅಂತ ಹೇಳಿದ್ರೆ 500ಕ್ಕೊಂದು, 1,000ಕ್ಕೊಂದು, 1,500ಕ್ಕೊಂದು, 2,000ಕ್ಕೊಂದು. ಈಗ ಆಲ್ರೆಡಿ ನಾನು 1 ತಿಂಗಳಿಗೆ 2 ಸರ್ವಿಸ್ ಮಾಡಿಸ್ಬಿಟ್ಟಿದ್ದೀನಿ. ಯಾಕೆ ಡೈಲಿ ಅಪ್ ಅಂಡ್ ಡೌನ್ ಮಾಡ್ತಿಲ್ಲ. 150-140 ಕಿಲೋಮೀಟರ್ ಓಡಿಸ್ತೀನಿ. 2 ಸರಿ ಇದು ಮಾಡಿಸಿದ್ದೀನಿ. ಫ್ರೀ ಸರ್ವಿಸ್ ಮಾಡಿದ್ದಾರೆ ಸರ್. ಫ್ರೀ ಸರ್ವಿಸ್ ಎಲ್ಲ ಚೆನ್ನಾಗಿದೆ. ಸೊ ಇನ್ನೂ 2 ಸರ್ವಿಸ್ ಮಾಡ್ಕೊಡ್ತಾರೆ? ಇನ್ನೂ 2 ಸರ್ವಿಸ್ ಮಾಡ್ಕೊಡ್ತಾರೆ. ನನಗೇನು ವರ್ತ್ ಅನಿಸ್ತದೆ ಗಾಡಿ. ಈ ಕೆಲಸ ಸರ್ ಮೊದಲೇ ಮಾಡಿದ್ರೆ ನನಗೆ ತಿಂಗಳಿಗೆ 10,000 ಅಂತಂದ್ರೆ ವರ್ಷಕ್ಕೆ ಎಷ್ಟಾಯ್ತು ಸರ್? 1,20,000 ಆಯ್ತು ಸರ್. ನಾನು ಇನ್ನೊಂದು ಮನೆ ಕಟ್ಸ್ಬಿಡ್ಬೋದು. ಆ ಥರ ಯೋಚನೆ ಮಾಡಿದ್ರೆ ಡೈಲಿ ಖಂಡಿತ ಎಲ್ಲ ತಗೋಬೋದು ಸರ್. 7 ವರ್ಷದಿಂದ 7-8 ವರ್ಷದಿಂದ ಓಡಾಡ್ತಾ ಇದ್ದೀನಿ. ಮೈಸೂರು ಟು ರೋಡೇನರಸೀಪುರ. ಯಾಕೆ ನೀವು ಅಲ್ಲೇ ಮನೆ ಮಾಡ್ಬೋದಾಯ್ತಲ್ಲ ಸರ್? ನನ್ನ ತೋಟ ಇದೆ, ಹಳ್ಳಿ ಮೈಸೂರು ಹತ್ರ ತೋಟ ಇದೆ ನಂದು. ನಾನು ಮೈಸೂರಲ್ಲೇ ಮಾಡ್ಬೋದು ಆಕ್ಚುಲಿ. ಇಲ್ಲಿ ತೋಟನ ಎಲ್ಲ ಮೇಂಟೆನೆನ್ಸ್ ಮಾಡಬೇಕು. ತೋಟ ನೋಡ್ಕೊಂಡು ಎಲ್ಲ ಮಾಡ್ಬೇಕು. ಭಾನುವಾರ ರಜೆ ಇರುತ್ತೆ. ಆಗ ಅಪ್ಪ ನಾನು ಜೊತೆಲಿ ಹೋಗ್ತೀವಿ. ಒಳ್ಳೆ ಪರ್ಫಾರ್ಮೆನ್ಸ್. ಭಾನುವಾರ ದಿನ ರಜೆ ಇರೋದಲ್ಲ, ನಾವು ಅಪ್ಪ ನಾವು ತೋಟಕ್ಕೆ ಹೋಗ್ತೀವಿ. ಅದರಿಂದ ನಾವು ಇಲ್ಲಿ ಇರಲ್ಲ. ಸರ್ ಪರವಾಗಿಲ್ಲ. ಎಲೆಕ್ಟ್ರಿಕ್ ಗಾಡಿ ತೊಗೊಳೋರಿಗೆ ಏನ್ ಹೇಳ್ತೀರಿ ನೀವು? ಸರ್ ಈ ಗಾಡಿ ತಗೊಂಡು ನನಗೆ ತುಂಬಾ ವರ್ತ್ ಅನಿಸ್ತೈತೆ. ಗಾಡಿ ತಗೊಂಡು ಆಕ್ಚುಲಿ ನನಗೆ ಗಾಡಿ ಕೊಟ್ಟಿದ್ದು 1,20,000 ಸರ್. ನಾನು ಆಕ್ಚುಲಿ ಗಾಡಿ ಕೊಟ್ಟಿದ್ದು 1,20,000. ಈಗ ಮೈಲೇಜ್ ಕೊಡೋದ್ರಿಂದ ನನಗೆ ಇದೇ ವರ್ತ್ ಅನಿಸ್ತೈತೆ. ಎಲ್ಲರೂ ಗಾಡಿ ತಗೊಂಡು ಓಡಿಸ್ಬೋದು ನೆಮ್ಮದಿಯಾಗಿ. ನಾನು ಹೇಳ್ತಿರೋದ ಗಾಡಿ ನೀವು ಒಂದ್ಸರಿ ಓಡಿಸೋರು ಗೊತ್ತಾಗುತ್ತೆ ನಿಮಗೆ. ಆಕ್ಚುಲಿ ನನಗೆ ದಿನ 300 ರೂಪಾಯಿ ಖರ್ಚು ಮಾಡ್ತಿದ್ದಿಲ್ಲ ಪೆಟ್ರೋಲು. ನನಗೆ 15 ರೂಪಾಯಿ ವಾರ ಮುಗಿತೈತೆ. ಫಸ್ಟ್ ಏನಪ್ಪ ಅಂತಂದ್ರೆ ನಮ್ಮ ಈ 3 ವರ್ಷ ವಾರಂಟಿ ಕೊಟ್ಟಿದ್ದಾರೆ ನನ್ನ ಗಾಡಿಗೆ. 3 ವರ್ಷಕ್ಕೆ ವಾರಂಟಿ. ನನ್ನ ವರ್ಷಕ್ಕೆ 1 ಲಕ್ಷ ರೂಪಾಯಿ ದುಡ್ಡು ಉಳಿತು. 1 ಲಕ್ಷ ಉಳಿತು. 3 ವರ್ಷಕ್ಕೆ ಎಷ್ಟಾಯ್ತು? 3 ವರ್ಷ ದುಡ್ಡು ಆಯ್ತು ನನಗೆ. 3 ವರ್ಷ ವಾರಂಟಿ ಕೊಟ್ಟವ್ರೆ. ಅದ್ರ ಮೇಲೆ ಇನ್ನೂ 2 ವರ್ಷ ಬರುತ್ತೆ, ಪಕ್ಕ ಬರುತ್ತೆ ಸರ್ ಅಂತ ಹೇಳಿದ್ದಾರೆ ನನಗೆ. ಬ್ಯಾಟ್ರಿ ಹೋಲಿ ಬಿಡಿ ಸರ್. ನನಗೆ ಆಮೇಲೆ ಇನ್ನೊಂದು ಬ್ಯಾಟ್ರಿ ತಗೋತೀನಿ, ಹಾಕ್ಸ್ಕೊತೀನಿ. ನನಗೆ 3.5 ಲಕ್ಷ ಉಳಿತದೆ ಸರ್. ನನಗೆ 3 ವರ್ಷಕ್ಕೆ 5.5 ಲಕ್ಷ 6 ಲಕ್ಷ ದುಡ್ಡಾಗುತ್ತೆ. ಇನ್ನೂ ಒಂದು ಬ್ಯಾಟ್ರಿ ಹಾಕ್ಸ್ಕೊತೀನಿ ಸರ್. ನಿಮ್ಗಂತೂ ಭಯಂಕರ ವರ್ತು. ನಂಗೇನು ಭಯಂಕರ ವರ್ತು ಸರ್. ಕಸ್ಟಮರ್ಗೆ ಹೇಳಕ್ಕೆ ಇಷ್ಟಪಡ್ತೀನಿ ಅಂದ್ರೆ, ನಾನು ಫಸ್ಟ್ ನನಗೆ 4-5 ವರ್ಷದಿಂದ ಗೊತ್ತಿತ್ತು ಎಲೆಕ್ಟ್ರಿಕ್ ಗಾಡಿ ಹೇಳ್ಬಿಟ್ಟು. ನನಗೆ ಭಯ ಆಯ್ತು, ಎಲ್ಲಿ ಮದುವೆ ನಿಂತು ಹೋಗುತ್ತೆ, ಬ್ಯಾಟ್ರಿಗೆ ಬಂಡವಾಳ ಹಾಕೋದು ಅವೆಲ್ಲ ಯೋಚನೆ ಮಾಡ್ತಿದ್ದೆ. ಇಲ್ಲ 50-60 ಕಿಲೋಮೀಟರ್ ನಂಗೆ ಗೊತ್ತಾಗಲ್ಲ ಅಂದ್ಬಿಟ್ಟು ನಾನು ಈ ಇತ್ತೀಚೆಗೆ ಒಂದು ಸ್ವಲ್ಪ ನನ್ನ ಫ್ರೆಂಡ್ ಇದು ಮಾಡಿದ್ಮೇಲೆ ನಮ್ಮ ಫ್ರೆಂಡು ತಗೊಂಡಿದ್ದೆ ಗಾಡಿನ. ಅವನು ಹೇಳ್ದ, ಅವನು ಸರ್ ತಗೋಬೋದ್ಕೊಂಡು ಅತಿ ಹೋಗಿ ವಿಸಿಟ್ ಕೊಡೋರಿಗೆ ಅಂತ ಅಂದ್ಬಿಟ್ಟು ವಿಸಿಟ್ ಕೊಟ್ಟೆ. ಅವ್ರು ಹೇಳಿದಷ್ಟೇ ಮೈಲೇಜ್ ಬರ್ತೈತೆ. ಒಳ್ಳೆ ಗಾಡಿ, ಆರಾಮ್ಸೆ. ಮೈ ಕೈ ನೋವು ಬೆನ್ನು ನೋವು ಅಂತ ಹೇಳ್ತಾರಲ್ಲ, ಏನೂ ಇಲ್ಲ ಸರ್. ನಾನು ಡೈಲಿ ಓಡಿಸ್ತಾ ಇದ್ದೀನಿ. ನನಗೆ ಆ ಥರ ಏನೂ ಆಗಿಲ್ಲ. ಬಂದು ಒಂದ್ಸರಿ ನೋಡಿ ಸರ್ ನೀವು ಅಷ್ಟೇ. ನೀವು ಅಷ್ಟು ದೂರ ಓಡಾಡಿದ್ರೆ ಮೈ ಕೈ ನೋವು ಬರಲ್ಲ? ಏನು ಗೊತ್ತಿಲ್ಲ ಸರ್. ಏನಿಲ್ಲ. 5 ಸಸ್ಪೆನ್ಷನ್ ಮಾತ್ರ ಸೂಪರ್ ಆಗಿದೆ. ಮತ್ತೆ ಇದು ಲಗೇಜ್ಗೆ ಇಟ್ಕೊಳ್ಳೋಕೆ ಮತ್ತೆ ಡಿಕ್ಕಿ ಪೇಸು ಎಲ್ಲ ಚೆನ್ನಾಗಿದೆ. ಯಾಕಂದ್ರೆ ನಿಮ್ಮನ್ನ ನೋಡಿ ಇನ್ನೊಂದು 4 ಜನ ತಗೊಳ್ಳೋದು ಚೂಸ್ ಮಾಡ್ತಾರೆ. ಅದಕ್ಕೆ ಇಲ್ಲ ಸರ್, ಕಸ್ಟಮರ್ ರಿವ್ಯೂ ತುಂಬಾ ಇಂಪಾರ್ಟೆಂಟ್ ಸರ್. ಇಲ್ಲ ಸರ್, ಖಂಡಿತ ಒಂದ್ಸರಿ ಟೆಸ್ಟ್ ಡ್ರೈವ್ ನೋಡ್ಬಿಟ್ಟು ತಗೊಳ್ಳಿ ಸರ್. ನನಗಂತೂ ವರ್ತ್ ಅನ್ಸುತ್ತೆ ಸರ್. ನನಗೆ ಬೆಟರ್ ಗಾಡಿ ಚೆನ್ನಾಗಿದೆ ಸರ್. ಬೇರೆಯವ್ರಿಗೆ ಹೆಂಗ ಗೊತ್ತಾ? ನನಗೆ ಅಂತೂ ಪಕ್ಕ ಆಗೈತೆ ಗಾಡಿ. ಬೇರೆಯವ್ರು ಯೂಸ್ ಮಾಡಿದ್ರೆ ಗೊತ್ತಾಗುತ್ತೆ ಸರ್ ಅವ್ರಿಗೂ. ನಾನು ಪ್ಯಾಷನ್ ಪ್ರೋ ಓಡಿಸ್ತಾ ಇದ್ದೆ.
ಪೆಟ್ರೋಲ್ ಅದು ಪೆಟ್ರೋಲ್ ದಿನ 150 ರೂಪಾಯಿ ಆಗ್ತದೆ. ನಾನು ತಿಂಗಳಿಗೆ 4,000 4,500 5,000 6,000 ರೂಪಾಯಿ ತನಕ ಬರ್ತಾ ಇತ್ತು. ಇವತ್ತು ಅದೇ ಕಿಲೋಮೀಟರ್ ನಾನು ರನ್ ಮಾಡ್ತಾ ಇದ್ದೆ, 70 80 ಕಿಲೋಮೀಟರ್. ನಮ್ಗೆ ಹೊರ್ತಿದೆ ದಿನ 150 ರೂಪಾಯಿ ದುಡ್ಡು ಸೇವ್ ಆಗ್ತದೆ. ಇನ್ನು ಜಾಸ್ತಿ ಹೋಗ್ತು ಅಂತ ಅಂದ್ರೆ ನಮ್ಗೆ ಜಾಸ್ತಿ ಇದಾಗೋದು. ಎಲ್ಲರೂ ಒಂದ್ ಸ್ವಲ್ಪ ಒಂದ್ 2 ಅವರ್ ಚಾರ್ಜ್ ಹಾಕೊಂಡ್ರೆ ಮತ್ತೆ ಒಂದು 30 ಕಿಲೋಮೀಟರ್ 40 ಕಿಲೋಮೀಟರ್ ಹೋಗ್ಬೋದಲ್ವಾ, ಆರಾಮಾಗಿ ಹೊರ್ತಿದೆ. ಎಲೆಕ್ಟ್ರಿಕಲ್ ಸ್ಕೂಟರ್ ಅನ್ಸೋದೇ ಇಲ್ಲ ಇದಕ್ಕೆ. ಯಾಕಂದ್ರೆ ಇವತ್ತು ಎಷ್ಟು ಉಳಿತಾಯ ಆಗ್ತದೆ ಅಂದ್ರೆ ನಮ್ಗೆ DL ಇನ್ಸೂರೆನ್ಸ್ ಅವಶ್ಯಕತೆ ಇಲ್ಲ. ನಾನ್ ರಿಜಿಸ್ಟರ್ಡ್ ಗಾಡಿ ಆಗಿರೋದ್ರಿಂದ ನಮ್ಗೆ ಹೊರ್ತಿದೆ. ಯಾವ್ದೇ ಟೌನ್ ಅಲ್ಲೂ ಕೂಡ ಆರಾಮಾಗಿ ಓಡಿಸ್ಬೋದು. ಸರ್ ಪ್ರೈಸ್ ಬಂದ್ಬಿಟ್ಟು ನಮ್ಗೆ ಒಂದು 85,000 ಇದೆ. ನಮ್ಗೆ ಲಿಥಿಯಂ ಬೇಕಂದ್ರೆ 110 120 ಆಗುತ್ತೆ ಅಂತ ಅಂದ್ರು. ನಮ್ಮ ಮೇಲೆ ಇದೆ ಡಿಪೆಂಡ್. ನಮ್ಮಲ್ಲಿ ಯಾವುದೇ ಗಾಡಿ ತಗೊಳ್ಳಿ, ಯಾವುದೇ ಗಾಡಿ ತಗೊಂಡ್ರು ಕೂಡ ನಿಮ್ಗೆ 5,000 ಡಿಸ್ಕೌಂಟ್ ಮಾಡ್ಕೊಡ್ತೀವಿ. ಅಂದ್ರೆ ಮೇಡಮ್ ಏನ್ ಪ್ರೈಸ್ ಇರುತ್ತೋ ಅದ್ರಲ್ಲಿ 5,000 ರೂಪಾಯಿ ಮತ್ತೆ ಕಡಿಮೆ ಮಾಡ್ತೀವಿ. ಹೌದು, ಈಗ ಏನ್ ಪ್ರೈಸ್ ಇರುತ್ತೋ ಅದ್ರಲ್ಲಿ 5,000 ಡಿಸ್ಕೌಂಟ್ ಮಾಡ್ಕೊಡ್ತಿದೀವಿ. ಓಕೆ ಸ್ನೇಹಿತರೆ, ನೋಡಿದ್ರಲ್ಲ ಓವರ್ ಆಲ್ ವಿಡಿಯೋ. ಸೊ ಇಲ್ಲಿ ಬಂದ್ರೆ ನಿಮ್ಗೆ ಎಲ್ಲಾ ತರ ವೆರೈಟಿ ಎಲೆಕ್ಟ್ರಿಕ್ ಸ್ಕೂಟರ್ ಸಿಗುತ್ತೆ. ಸೊ ನಿಮ್ಗೆ LFP ಬ್ಯಾಟರಿ ಎಸ್ಪೆಷಲಿ ಮತ್ತೆ ಲಿಥಿಯಂ ಅಯಾನ್ ಬೇಕಾ, ಎರಡೂ ತರ ಸಿಗುತ್ತೆ. LFP ಬಗ್ಗೆ ಅವ್ರು ಹೇಳ್ತಾ ಇದ್ರು, ಯಾವುದೇ ರೀತಿ ಫೈರ್ ಆಗೋದೇ ಇಲ್ಲ, ಅಂದ್ರೆ ಫೈರ್ ಪ್ರೂಫ್ ಬ್ಯಾಟರಿ ಅದು ಎಸ್ಪೆಷಲಿ. ಯಾಕೆಂದ್ರೆ ಜನಕ್ಕೆ ಮೈನ್ ಅದೇ ಇರೋದು, ಸ್ವಲ್ಪ ಎಲ್ಲೋ ಒಂದ್ ಕಡೆ ಬೆಂಕಿ ಹಚ್ಕೊಳ್ಳುತ್ತೆ ಅಂತ ಭಯ ಇರುತ್ತೆ. ಸೊ ಈ ಬ್ಯಾಟರಿ ನೀವು ತಗೊಂಡ್ರೆ ಯಾವುದೇ ರೀತಿ ಭಯ ಪಡೋ ಅಂತ ಅವಶ್ಯಕತೆನೇ ಇಲ್ಲ. ಸೊ ನಿಮಗೆ ಈ ಗಾಡಿ ಇಷ್ಟ ಆಯ್ತು ಅಂತಂದ್ರೆ ನೀವು ಹೊಳೆನರಸೀಪುರದ ಎಸ್ಪೆಷಲಿ ರೈಲ್ವೆ ಸ್ಟೇಷನ್ ಏನಿದೆ, ರೈಲ್ವೆ ಸ್ಟೇಷನ್ ಆಪೋಸಿಟ್ ಅಲ್ಲೇ ಬೀರೇಶ್ವರ ಎಲೆಕ್ಟ್ರಿಕ್ ಮೋಟರ್ಸ್ ಅಂತ ಇದೆ. ನಿಮ್ಗೆ 2 ಕಡೆ ಶೋರೂಮ್ ಇದೆ ಇವ್ರದ್ದು. ಹೊಳೆನರಸೀಪುರದಲ್ಲಿ ಒಂದಿದೆ ಮತ್ತೆ ಹಾಸನದಲ್ಲಿ ಒಂದಿದೆ. ಮತ್ತೆ ಕಾಂಟ್ಯಾಕ್ಟ್ ನಂಬರ್ ಕೆಳಗಡೆ ಕೊಟ್ಟಿರ್ತೀನಿ, ಮತ್ತೆ ಗೂಗಲ್ ಲೊಕೇಶನ್ ಕೆಳಗಡೆ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ನಿಮ್ಗೆ ಶೋರೂಮ್ ವಿಸಿಟ್ ಮಾಡಬಹುದು, ಅಥವಾ ದೂರದಲ್ಲಿ ಇದ್ರೆ ಫೋನ್ ಮಾಡಿ ಎನ್ಕ್ವೈರಿ ಮಾಡ್ಕೊಂಡು ನೀವು ಗಾಡಿನ ಬುಕ್ ಮಾಡ್ಕೋಬಹುದು. ಅದ್ರ ಜೊತೆಗೆ ನಿಮ್ಗೆ ಗಾಡಿನ ಟೆಸ್ಟ್ ಡ್ರೈವ್ ಮಾಡ್ಬೇಕು ಅಂತ ಅನ್ಕೊಂಡ್ರೆ ಡೈರೆಕ್ಟ್ ನೀವು ಶೋರೂಮ್ಗೆ ವಿಸಿಟ್ ಮಾಡಿ ಗಾಡಿನ ಓಡಿಸಿ ಟೆಸ್ಟ್ ಡ್ರೈವ್ ಮಾಡಿ ನಿಮ್ಗೆ ಇಷ್ಟ ಆಯ್ತು ಅಂತಂದ್ರೆ ಈ ಗಾಡಿನ ತಗೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಅಪ್ಪೆಲ್ಲ ಹತ್ತದೆ, ಹತ್ತುತ್ತೆ ಹತ್ತುತ್ತೆ. ಏನ್ ಪ್ರಾಬ್ಲಮ್ ಏನಿಲ್ಲ, ಹೇಳ್ಕೊಂಡು ಹೋಯ್ತದೆ. ಇಬ್ರು ಆರಾಮಾಗಿ ಹೋಗ್ಬೋದು. ಇಬ್ರು ಹೋಗಿದ್ದೀರಾ? ಹೋಗ್ಬೋದು. ಇದು ಎಷ್ಟೇ ಎಲೆಕ್ಟ್ರಿಕಲ್ ಅಂತ. ಇದು 50 ಕಿಲೋಮೀಟರ್ ಇಂದ 200 ಕಿಲೋಮೀಟರ್ ವರೆಗೂ ರೇಂಜ್ ಮಾಡ್ಕೊಡ್ತೀವಿ. ನಮಸ್ತೆ, ನಾನು ಮಂಜುಳಾ ಅಂತ ಬೀರೇಶ್ವರ EV ಮೋಟರ್ಸ್ ನಿಂದ ಮಾತಾಡ್ತಿರೋದು. ಇದು ಜಿಲಿಯೋ ಕಂಪ್ನಿದು ರೇಜಿ ಅಂತ ಬರುತ್ತೆ. ಇದು 70ರಿಂದ 80 ಕಿಲೋಮೀಟರ್ ಮೈಲೇಜ್ ಬರುತ್ತೆ. 70ರಿಂದ 80 ಕಿಲೋಮೀಟರ್ ಮತ್ತು ಕೂಡ 200 ಕೂಡ ಇದೇ ಗಾಡಿ ನಾವು ಕೊಡ್ತೀವಿ. ಮಾಡ್ಕೋಬಹುದು. 70ರಿಂದ 200 ಕಿಲೋಮೀಟರ್ ವರೆಗೂ ನಾವು ಮೈಲೇಜ್ ಬರೋಂಗ್ ಮಾಡ್ಕೊಡ್ತೀವಿ. ನಿಮ್ಗೆ ಎಷ್ಟು ಕಿಲೋಮೀಟರ್ ಬೇಕು ಅಂತ ಹೇಳ್ತೀರಾ ಅಷ್ಟರವರೆಗೂ ನಾವು ಮಾಡ್ಕೊಡ್ತೀವಿ. ಬ್ಯಾಟ್ರಿಗಳ ಮೇಲೆ ಡಿಪೆಂಡ್ ಆಗುತ್ತೆ. ಇದು ಎಷ್ಟೇ ಎಲೆಕ್ಟ್ರಿಕಲ್ ಅಂತ. ಇದು 50 ಕಿಲೋಮೀಟರ್ ಇಂದ 200 ಕಿಲೋಮೀಟರ್ ವರೆಗೂ ರೇಂಜ್ ಮಾಡ್ಕೊಡ್ತೀವಿ. ಇದು ಕೂಡ ಎಷ್ಟೇ ಎಲೆಕ್ಟ್ರಿಕಲ್.